ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಗಾಯ ಆಗಿದೆ, ಮತ್ತು 2 ಕಾಲ್ದು ಮಂಡಿ ಇದೆಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ನಮ್ಮಲ್ಲಿ ಮಳೆ ಬರ್ತಾಯಿದೆ ನೋಡಿ, ಮಳೆ ಬರ್ತಾಯಿದೆ ಬೆಳಿಗ್ಗೆನೆ. ಸೊ ನಾನಿವಾಗ ಅಂದರೆ ಬ್ಲೂನ ತೆಗೆದಾದ್ಮೇಲೆ ನಾನು ಸರ್ವಿಸಿಗೆ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ನನಗೆ ಫೋನ್ ಮಾಡಿದ್ದಾರೆ, ಸರ್ವಿಸ್ಗೆ ಕೊಡಬೇಕಲ್ಲ, ಅದಕ್ಕೆ ಬನ್ನಿ ಅಂತ ಹೇಳಿ. ಸೊ ಇಲ್ಲೇ ನಮ್ಮ ಮನೆ ನಿಯರ್ ಬೈಯಲ್ಲೇ ಸರ್ವಿಸ್ಗಿರೋದು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಫಸ್ಟ್ ಬ್ಲೂನ ತಗೊಂಡು, ಮತ್ತು ಅದರ ಗಾಡಿಗಳನ್ನ ತೊಗೊಂಡಾದ್ಮೇಲೆ ಸರ್ವಿಸ್ಗೆ ನಾನು ಕೊಟ್ಟಿದ್ದಿದೆ. ಬಟ್ ಆದ್ರೂ ಇವಾಗ ಇದು ಫಸ್ಟ್ ಅಲ್ವಾ ತಗೊಂಡಿದ್ದು ಗಾಡಿ. ಸೊ ಅದಕ್ಕೋಸ್ಕರ ಇವಾಗ ಬ್ಲೂನ ತೊಗೊಂಡೋಗಿ ಸರ್ವಿಸ್ಗೆ ಕೊಟ್ಟಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿಕೊಂಡು ಹಾಗೆ ನಿಮಗೆ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ, ಒಂದು ಮಿನಿ ವ್ಲಾಗ್ ನಂದು. ಸೊ ಈ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ. ಸೊ ಬನ್ನಿ ಇವಾಗ ಬ್ಲೂನ ತೊಗೊಂಡು ಇವಾಗ ನಮ್ಮ ಶೋರೂಮಿಗೆ ಹೋಗೋಣ. ಅಲ್ಲಿ ಹೋಗಿ ಅವನ್ನ ಸರ್ವಿಸ್ಗೆ ಕೊಟ್ಟು ಮತ್ತು ಮುಂದೆ ಏನಾಗುತ್ತೆ ಅಂತ ಹಾಗೆಯೇ ನಿಮಗೆ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ಬ್ಲೂ ಇಲ್ಲೇ ನಿಂತಿದ್ದಾನೆ. ಸೊ ಇವನು ಮೊನ್ನೆ ತೊಗೊಂಡೋಗ್ಬಿಟ್ಟು ಒಂದು ಇದರಲ್ಲಿ ಗಾಡಿಯಲ್ಲಿ, ಅಂದರೆ ಮೊನ್ನೆ ಬರುವಾಗ ಸ್ಕಿಡ್ ಆಗಿಬಿಟ್ಟೆ. ಸೊ ಸ್ವಲ್ಪ ನೋವಾಗಿದೆ ಅವನಿಗೆ, ಇಲ್ಲಿ ನೋಡಿ ಸ್ವಲ್ಪ ಗೀಚಿದಾಗಿದೆ ಇಲ್ಲಿ. ಸೊ ತುಂಬ ನೋವಾಯಿತು ನನಗೆ, ಫಸ್ಟ್ ಗಾಡಿ ಅಲ್ವಾ ತೊಗೊಂಡಿದ್ದು ಹೊಸದಾಗಿ. ಸೊ ಸ್ವಲ್ಪ ನೋವಾಗಿದೆ ಇವನಿಗೆ ನೋವಾದ್ದು ಆಗಿದ್ದು ಅಂತ ಹೇಳಿ ನನಗೆ ತುಂಬಾ ಬೇಜಾರಾಯಿತು. ಸೊ ಇವಾಗ ಶೋರೂಮಿಗೆ ತೊಗೊಂಡೋಗ್ತೀನಿ, ಅಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ಜೊತೆ ಬನ್ನಿ ನೀವು, ಹಾಗೇ ಹೋಗೋಣ. ಓಕೆನಾ? ಎಷ್ಟು ನಾಳೆ ಶೋರೂಮ್ಗೆ ಬಂದೆ. ಅದೇ ಇದನ್ನ ಇವಾಗ ರೆಡಿ ಮಾಡಬೇಕು ಅಂತ ಹೇಳಿ, ಫಸ್ಟ್ ಸರ್ವಿಸ್ ಅಲ್ವಾ ಅದಕ್ಕಾಗಿ ಬಂದಿದ್ದು. ಸೊ ಅದ್ರ ಸ್ಕ್ರ್ಯಾಚ್ ಆಗಿದ್ದು ಅಂತೇಳಿ ನಾನು ತೋರಿಸಿದೆ ಅಲ್ಲ, ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮಾಡಬೇಕು ಅಂತ ಹೇಳಿದ್ರೆ ಅದ್ರದ್ದು ಕಲರ್ ಅಲ್ವಾ ಹೋಗಿರೋದು. ಸೊ ಅದು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಫುಲ್ ಪಾರ್ಟ್ಸ್ನೇ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಂಗೆ ತುಂಬಾ ಬೇಜಾರಾಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಕೊಟ್ಟುಬಿಟ್ಟು ಇವಾಗ ಏನು ಮಾಡೋದು, ಈಗ ಇನ್ನೂ ಸರ್ವಿಸೆಲ್ಲ ಆಗಿ ಆದಮೇಲೆ ಟೈಮ್ ಆಗುತ್ತಲ್ವಾ. ಸೊ ಹಾಗಾಗಿ ನಮ್ಮ ಅಡ್ಡಕ್ಕೆ ಹೋಗಿ ಕಾಫಿ ಕುಟ್ಕೊಂಡು ಬರೋಣ ಅಂತ. ಸೊ ನಾನು ಅದೇ ಹೊರಗಡೆ ಹೋದಾಗ ಕಾಫಿ ಕುಡಿಲಿಕ್ಕೆ ಅಂತ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋಗೋದು. ಸೊ ಇವಾಗ ನನಗೆ ಟೆನ್ಷನ್ ಆಗ್ತಿದೆಲ್ಲ, ಅದಕ್ಕೆ ಒಂದು ಕಾಫಿನ ಕುಡ್ಕೊಂಡು ಬರೋಣ ಅಂತ ಹೊರಟಿದ್ದು. ನನಗೆ ತುಂಬ ಬೇಜಾರಾಗ್ತಾ ಇದೆ, ನಾನು ಏನು ಬ್ಲೂಗೆ ಈ ಥರ ಆಯಿತು ಅಂತ ಹೇಳಿ. ಸೊ ನನಗೆ ಇಲ್ಲಿ ಸ್ವಲ್ಪ ಗಾಯ ಆಗಿದೆ, ಇಲ್ಲಿ ಗಾಡಿ ಸ್ವಲ್ಪ ಸ್ಕಿಡ್ ಆಗಿದೆ ಅಷ್ಟೇ. ಈವ್ನಿಂಗ್ ಬರ್ತಾ ಇರುವಾಗ ಏನಾಯಿತು ಅಂತ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಗಾಯ ಆಗಿದೆ, ಮತ್ತು 2 ಕಾಲ್ದು ಮಂಡಿ ಇದೆಲ್ಲ ಅಲ್ಲಿ ಸ್ವಲ್ಪ ಆಗಿದೆ. ದಯವಿಟ್ಟು ನಾನು ಅವಾಗ ಏನೋ ಹೆಲ್ಮೆಟ್ ಹಾಕಿರಲಿಲ್ಲ. ಸೊ ಹಾಗಾಗಿ ನನ್ನ ಫೇಸಿಗೆ ಗಾಯ ಆಯಿತು. ಸೊ ನೀವೇನಾದರೂ ಗಾಡಿ ಈ ಥರ ಓಡಿಸ್ಬೇಕು ಅಂತೆಲ್ಲ ಹೇಳಿದ್ರೆ ದಯವಿಟ್ಟು ಹೆಲ್ಮೆಟ್ನ ಯೂಸ್ ಮಾಡಿ. ಓಕೆನಾ? ಹೆಲ್ಮೆಟ್ ಹಾಕ್ಕೊಂಡು ಹಂಗೆ ಹೋಗಿ. ಸೊ ನನ್ನ ಅದೃಷ್ಟವತ್ತು ಏನೂ ಆಗಿಲ್ಲ ಸದ್ಯಕ್ಕೆ. ಸೊ ಇವಾಗ ನಾನು ಸೇಫಾಗಿದ್ದೀನಿ. ಬಟ್ ಇವಾಗ ನಾನು ಗಾಡಿನ ರೆಡಿ ಮಾಡ್ಸೋಕ್ಕಿನ ಮತ್ತು ಅದೇ ಇದು ಕೊಡಲಿಕ್ಕೆ ಅಂತ ಬಂದೆ. ಸೊ ಆಗಿಲ್ಲ. ಸೊ ಇವಾಗ ನಾನು ಹೇಳ್ದಲ್ಲ ಕಾಫಿ ಕುಡಿಲಿಕ್ಕೆ ಅಂತ, ನಾನು ಅಡ್ಡಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. A few moments later. ಇದೆ ನೋಡಿ ನಮ್ಮೂರ ಉಪಚಾರ, ನಮ್ಮೂರ ತಿಂಡಿ. ಮತ್ತು ಅಲ್ಲಿ ಆ ಕಡೆ ಬ್ಯಾಕ್ ಸೈಡಲ್ಲಿ ಆ ಕಡೆ ಹೋದರೆ ನಮ್ಮೂರ ತಿಂಡಿ ಇದೆ. ಸೊ ಇಲ್ಲಿ ಬಂದಾಗ ನಮ್ಮೂರ ಉಪಚಾರ, ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಕಾಫಿ ಕುಡಿಯುವ.
ಫ್ರೆಂಡ್ಸ್ ಈಗ ಕಾಫಿ ಕುಡ್ದಾಯಿತು, ಸ್ವಲ್ಪ ಮೈಂಡು ಫ್ರೆಶ್ ಆಯಿತು. A few moments later.